ತುಂಬ ರುಚಿಯಾಗಿ ಹಾಗೆ ಅಷ್ಟೇ ಆರೋಗ್ಯಕರವಾಗಿ ನಮ್ಮ ಮಲೆನಾಡು ಕಡೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಮಾಡುವಂಥದ್ದು ಈ ಹೆಸರು ಕಾಳಿನ ಪಾನಕ. ನಮಸ್ಕಾರ ಎಲ್ರಿಗೂ, ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಹೆಸರು ಕಾಳು ಪಾನಕವನ್ನು ಕೂಡ ನಾವು 2-3 ರೀತಿಯಲ್ಲಿ ಮಾಡ್ಕೊಳ್ತೀವಿ. ಅದರಲ್ಲಿ ಬಹಳ ಸಿಂಪಲ್ ಆಗಿ ಮನೇಲಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 100 ಗ್ರಾಮ್ ಆಗುವಷ್ಟು ಹೆಸರು ಕಾಳು ತಗೊಂಡಿದ್ದೀನಿ. ಇದು 1 ಕಪ್ ಆಗುವಷ್ಟಿದೆ. ಇದನ್ನು ನಾವು ಈಗ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ನಾನೀಗ ಹೆಸರು ಕಾಳನ್ನ ಹುರ್ಕೊಳ್ಳೋದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡಿದ್ದೀನಿ. ಇದಕ್ಕೆ 100 ಗ್ರಾಮ್ ಆಗುವಷ್ಟು ಹೆಸರು ಕಾಳನ್ನ ಹಾಕೊಳ್ತಾ ಇದ್ದೀನಿ. ನಾವು ಫ್ಲೇಮನ್ನು ತುಂಬ ಸಣ್ಣ ಇಟ್ಕೊಂಡು ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಎಣ್ಣೆ ಬೆಣ್ಣೆ ಏನು ಹಾಕೋದು ಬೇಡ, ಹಾಗೇನೆ ಡ್ರೈ ರೋಸ್ಟ್ ಮಾಡ್ಕೊಳ್ಳುವಂಥದ್ದು. ಇದು ಕಲರ್ ಚೇಂಜ್ ಆಗಬೇಕು, ಘಮಘಮ ಅಂತ ಪರಿಮಳ ಬರಬೇಕು. ನೋಡಿ, ಹೀಗಾಗಬೇಕು. ಇಷ್ಟಾದಮೇಲೆ ಫ್ಲೇಮ್ ಆಫ್ ಮಾಡಿ ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ಒಂದು ಮಿಕ್ಸರ್ ಜಾರ್ ತಗೊಂಡು ತಣ್ಣಗಾಗಿರೋ ಹೆಸರು ಕಾಳನ್ನು ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಮೊದಲು ನಾವಿದನ್ನು ಹಾಗೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು, ಹಾಗೆ ಪೌಡರ್ ಮಾಡ್ಕೊಳ್ಬೇಕು. ತರಿತರಿಯಾಗಿ ತುಂಬ ನುಣ್ಣಗೆ ರುಬ್ಕೊಳ್ಬೇಕು ಅಂತೇನಿಲ್ಲ. ಇನ್ನಿದಕ್ಕೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ. ನಾನು ಒಂದು ಚಿಕ್ಕ ಕಪ್ಪಲ್ಲಿ ತೆಂಗಿನ ತುರಿ ತಗೊಂಡಿದ್ದೀನಲ್ಲ, ಅದನ್ನು ಹಾಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿದ್ರೂ ಹಾಕೊಳ್ಬೋದು. ಹಾಗೆ 2 ಚಿಟಿಕೆಯಷ್ಟು ಉಪ್ಪು, 2 ಏಲಕ್ಕಿನ ಹಾಕೊಳ್ಬೇಕು. ಇನ್ನು ಸಿಹಿಗೆ ನಾನು 1 ಕಪ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ. ಹಾಗೆ 1 ಕಪ್ ನೀರನ್ನು ಹಾಕಿ ನಾವಿದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನಮ್ಮ ಸಿಹಿಗೆ ಅನುಗುಣವಾಗಿ ಬೆಲ್ಲನ ಹೆಚ್ಚು ಅಥವಾ ಕಡಿಮೆ ತಗೊಳ್ಬೋದು. ಇಷ್ಟಾದಮೇಲೆ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನಮಗೆ ಎಷ್ಟು ನುಣ್ಣಗೆ ರುಬ್ಕೊಳ್ಳೋಕ್ಕೆ ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಇದಾದ್ಮೇಲೆ ನಾವು ಇದಕ್ಕೆ ನೀರು ಸೇರಿಸ್ಬೇಕು. ನೀರು ಕೂಡ ಹಾಗೇನೆ ನಮಗೆ ಪಾನಕ ಎಷ್ಟು ಮಾಡ್ಕೋಬೇಕು ಅಷ್ಟು ನೀರನ್ನು ಈಗ ಸೇರಿಸ್ಕೊಳ್ಬೇಕು. ನಾನಿಲ್ಲಿ 3 ಕಪ್ ಆಗುವಷ್ಟು ನೀರು ಸೇರಿಸಿದ್ದೀನಿ. ನೀರು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರಿನ ಜೊತೆ ಈ ಗ್ರೈಂಡ್ ಮಾಡಿರೋ ಮಿಶ್ರಣ ಹೊಂದ್ಕೊಳ್ಬೇಕು. ಇದಾದ್ಮೇಲೆ ಒಂದ್ಸಲ ಇದನ್ನು ಶೋಧಿಸ್ಕೊಳ್ಳೋಣ. ಶೋಧಿಸ್ಕೊಳ್ದೆ ಹಾಗೇನೂ ಕುಡಿತೀವಿ ನಾವು. ಕುಡಿಯೋದಕ್ಕೆ ಚೆನ್ನಾಗಿರ್ಲಿ ಅನ್ನೋದಕ್ಕೆ ನಾನು ಸ್ವಲ್ಪ ಇಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಹೆಸರು ಕಾಳನ್ನ ಹುರಿದು ನಾವು ಪಾನಕ ಮಾಡೋದು ಒಂದು ವಿಧಾನ ಆದರೆ, ನಾವು ನೆನೆಸಿಟ್ಟು ರುಬ್ಬಿ ಕೂಡ ಇನ್ನೊಂದು ರೀತಿಯಲ್ಲಿ ಪಾನಕ ಮಾಡ್ಕೊಳ್ತೀವಿ. ಹಾಗೆ ನಮಗೆ ರುಚಿ ಇನ್ನೂ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ಇದ್ರ ಜೊತೆಗೆ ಗೋಡಂಬಿ ಮತ್ತು ಬಾದಾಮಿನೆಲ್ಲ ನೆನೆಸಿಟ್ಟು ರುಬ್ಬಿ ಕೂಡ ಜ್ಯೂಸ್ ಮಾಡ್ಕೊಳ್ಬಹುದು. ಈಗ ಉಳಿದಿರೋ ಚರಟನ್ನು ಮತ್ತೊಂದು ಸಲ ಮಿಕ್ಸರ್ ಜಾರಿಗೆ ಹಾಕಿ ಮತ್ತೆ ಗ್ರೈಂಡ್ ಮಾಡಿ ಮತ್ತೊಂದು ಸಲ ಶೋಧಿಸ್ಕೊಂಡ್ರೆ ಆಯಿತು. ಬಹಳ ರುಚಿಯಾದ ಹೆಸರು ಕಾಳಿನ ಪಾನಕ ರೆಡಿ ಆಯಿತು. ಇದನ್ನು ತುಂಬ ತಣ್ಣಗೆ ಬೇಕು ಅಂತ ಹೇಳಿದರೆ ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡಬಹುದು, ಅಥವಾ ಇದಕ್ಕೆ ಐಸ್ ಕ್ಯೂಬ್ ಹಾಕಿ ಕೂಡ ಯೂಸ್ ಮಾಡಬಹುದು. ನಾನಿಲ್ಲಿ ತುಂಬ ತಣ್ಣಗಿರುವಂಥ ನೀರನ್ನೇ ಯೂಸ್ ಮಾಡಿರೋದ್ರಿಂದ ಇಲ್ಲಿ ಐಸ್ ಕ್ಯೂಬ್ ಏನು ಹಾಕೊಳ್ತಾ ಇಲ್ಲ. ಇನ್ನು ನಿಮಗೆ ಬೇಕು ಅಂತ ಹೇಳಿದರೆ ಸಬ್ಜಾ ಸೀಡ್ಸನ್ನು ನೆನೆಸಿ ಇದರೊಟ್ಟಿಗೆ ಮಿಕ್ಸ್ ಮಾಡಿ ಕುಡಿಬಹುದು, ಅಥವಾ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಇದಕ್ಕೆ ಹಾಕೊಂಡು ಕೂಡ ಕುಡಿಬಹುದು. ಇದು ಬಹಳ ಹಳೇ ಕಾಲದ ರೆಸಿಪಿ ಇದು. ಹಾಗಾಗಿ ತುಂಬಾ ಸುಲಭವಾಗಿ ಮಾಡುವಂಥ ವಿಧಾನವನ್ನು ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ನೀವೊಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದಷ್ಟು ಹೊಸ ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.